ಸೆನ್ಸೆಕ್ಸ್ 77,569.39 828 ಪಿಟಿಎಸ್ 1.08% ರೇ. ಅತಿ ಹೆಚ್ಚು ಲಾಭ. ರಿಲಯನ್ಸ್ 2.19% ರೇ. ಅತಿ ಹೆಚ್ಚು ನಷ್ಟ. ಭಾರತಿ ಏರ್ಟೆಲ್ 0.55% ಆಯೆ. ನಿಫ್ಟಿ 50 ಇಂದು 24,206.901.02% ಆಗಿದೆ. 1.02% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಟಿಸಿಎಸ್ ಆದಾಯ ಮತ್ತು ಜಾಗತಿಕ ಸಂಕೇತಗಳಿಂದ ಸೆನ್ಸೆಕ್ಸ್ ನಿಫ್ಟಿ 1%ಕ್ಕಿಂತ ಹೆಚ್ಚು ಏರಿಕೆ. ಶುಕ್ರವಾರ ಸೆನ್ಸೆಕ್ಸ್ 77,569.39 ರಲ್ಲಿ ಮುಚ್ಚಿತು. 1.08% ಏರಿಕೆ ಕಂಡಿತು. ನಿಫ್ಟಿ 50 24,206.90 ರಲ್ಲಿ ಮುಕ್ತಾಯಗೊಂಡಿತು. ಟಿಸಿಎಸ್ ಉತ್ತಮ ತ್ರೈಮಾಸಿಕ ಆದಾಯ ಮತ್ತು ಜಾಗತಿಕ ಧನಾತ್ಮಕ ಸಂಕೇತಗಳಿಂದ ಮಾರುಕಟ್ಟೆ ಚೇತರಿಸಿಕೊಂಡಿತು. ನಿಫ್ಟಿ ಬ್ಯಾಂಕ್ 58,045 ರಲ್ಲಿ ಮುಕ್ತಾಯ. ಎಚ್ಡಿಎಫ್ಸಿ, ಐಸಿಐಸಿಐ, ಎಸ್ಬಿಐ ಏರಿಕೆಯಲ್ಲಿ ಮುನ್ನಡೆ. ನಿಫ್ಟಿ ಬ್ಯಾಂಕ್ ಶುಕ್ರವಾರ 58,045.90 ರಲ್ಲಿ ಮುಕ್ತಾಯಗೊಂಡಿತು. 1.39% ಏರಿಕೆ ದಾಖಲಿಸಿತು. ಆರ್ಬಿಐ ಮಾಹಿತಿ ಪ್ರಕಾರ ಜೂನ್ ಮಧ್ಯದ ವೇಳೆಗೆ ಸಾಲ ಬೆಳವಣಿಗೆ 17.7% ತಲುಪಿದ್ದು, ಎಚ್ಡಿಎಫ್ಸಿ, ಐಸಿಐಸಿಐ ಮತ್ತು ಎಸ್ಬಿಐ ಷೇರುಗಳು ಗಣನೀಯ ಲಾಭ ಗಳಿಸಿದವು. ರಿಲಯನ್ಸ್, ಆಕ್ಸಿಸ್ ಬ್ಯಾಂಕ್, ಟೆಕ್ ಮಹೀಂದ್ರಾ ಶುಕ್ರವಾರ ಅಗ್ರ ಲಾಭಗಳಿಕೆ. ರಿಲಯನ್ಸ್ 1,007.80 ರಲ್ಲಿ 2.19% ಏರಿಕೆ. ಆಕ್ಸಿಸ್ ಬ್ಯಾಂಕ್ 1,323.70 ರಲ್ಲಿ 2.09% ಏರಿಕೆ ಮತ್ತು ಟೆಕ್ ಮಹೀಂದ್ರಾ 1,454.80 ರಲ್ಲಿ 2% ಏರಿಕೆ. ಮುಚ್ಚಿತು. ಅಗ್ರ 10 ಕಂಪನಿಗಳ ಪೈಕಿ 4 ಕಂಪನಿಗಳ ಮಾರುಕಟ್ಟೆ ಬಂಡವಾಳ 92,995 ಕೋಟಿ ರೂಪಾಯಿ ಹೆಚ್ಚಾಯಿತು. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್, ಆಲ್ಪೈನ್ ಟೆಕ್ಸ್ವರ್ಲ್ಡ್ ಐಪಿಒ ಈ ವಾರ ತೆರೆಯಲಿದೆ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಮತ್ತು ಆಲ್ಪೈನ್ ಟೆಕ್ಸ್ವರ್ಲ್ಡ್ ಎಂಬ 2 ಮುಖ್ಯವುಗಳು ಈ ವಾರ ಚಂದಾದಾರಿಕೆಗೆ ತೆರೆದುಕೊಳ್ಳಲಿವೆ. ಜುಲೈ 2026 ರಲ್ಲಿ ಕಂಡ ಮಾರುಕಟ್ಟೆ ಚೇತರಿಕೆ ಹಿನ್ನೆಲೆಯಲ್ಲಿ ತಜ್ಞರು ಈ ಲಿಸ್ಟಿಂಗ್ಗಳನ್ನು ಗಮನಿಸುತ್ತಿದ್ದಾರೆ. ಜೂನ್ 2026 ರಲ್ಲಿ ಭಾರತದ ರಷ್ಯನ್ ಕಚ್ಚಾ ತೈಲ ಆಮದು 34% ಏರಿಕೆ. ಭಾರತದ ರಷ್ಯನ್ ಕಚ್ಚಾ ತೈಲ ಆಮದು ಜೂನ್ 2026 ರಲ್ಲಿ 34% ಹೆಚ್ಚಾಯಿತು. ಭಾರತೀಯ ತೈಲ ಸಂಸ್ಕರಣಾಗಾರಗಳು ರಿಯಾಯಿತಿ ದರದ ತೈಲ ಖರೀದಿಸಿದ ಕಾರಣ ಕಚ್ಚಾ ತೈಲ ಶುಕ್ರವಾರ ಪ್ರತಿ ಬ್ಯಾರೆಲ್ಗೆ $71 ಮತ್ತು 41 ಸೆಂಟ್ರಲ್ಲಿ ಸ್ಥಿರಗೊಂಡಿತು. ವಿದೇಶಿ ಕರೆನ್ಸಿ ಸಂಗ್ರಹ ಹೆಚ್ಚಿಸಲು ಜುಲೈ 13 ರಂದು ಹಣಕಾಸು ಸಚಿವಾಲಯ ಸಭೆ. ಹಣಕಾಸು ಸಚಿವಾಲಯ ಜುಲೈ 13, 2026 ರಂದು ಋಣದಾತರ ಸಭೆ ಕರೆದಿದ್ದು, ಎಫ್ಸಿಎನ್ಆರ್ ಠೇವಣಿ ಮೂಲಕ ವಿದೇಶಿ ಕರೆನ್ಸಿ ಸಂಗ್ರಹ ಹೆಚ್ಚಿಸಲು ಯೋಜಿಸಲಾಗಿದೆ. ರೂಪಾಯಿ ಶುಕ್ರವಾರ ಡಾಲರ್ಗೆ 95.37 ರಲ್ಲಿ ಸ್ಥಿರಗೊಂಡಿತು. 0.51% ಕುಸಿತ ದಾಖಲಿಸಿತು. ಎನ್ವೈಎಸ್ಇನಲ್ಲಿ ಇನ್ಫೋಸಿಸ್ ಎಡಿಆರ್ 1.71% ಕುಸಿತ. ಭಾರತದ ಷೇರು ಹೆಚ್ಚಳ. ಎನ್ವೈಎಸ್ಇನಲ್ಲಿ ಇನ್ಫೋಸಿಸ್ ಎಡಿಆರ್ $10 ಮತ್ತು 94 ಸೆಂಟ್ರಲ್ಲಿ ಮುಚ್ಚಿತು. 1.71% ಕುಸಿತ ಕಂಡಿತು. ಆದರೆ ಎನ್ಎಸ್ಇನಲ್ಲಿ 1,068 ರೂಪಾಯಿರಲ್ಲಿ 1.64% ಏರಿಕೆ ದಾಖಲಿಸಿತು. ವಿಜಯ್ ಕೇಡಿಯಾ ಅವರ ಸಂಸ್ಥೆ ಒಂದು ಎಸ್ಎಂಇಎಚ್ ಕಂಪನಿಯಲ್ಲಿ 3.56% ಪಾಲು ಖರೀದಿಸಿದೆ. ಚೀನಾ ಯುಎಸ್ ಪ್ರಾದೇಶಿಕ ಬದಲಾವಣೆ ನಡುವೆ ಮೋದಿ ಪೆಸಿಫಿಕ್ ಪಾಲುದಾರರ ಜೊತೆ ಸಂಪರ್ಕ. ಚೀನಾ ಮತ್ತು ಅಮೆರಿಕ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಮರುರೂಪಿಸುತ್ತಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಪೆಸಿಫಿಕ್ ಪಾಲುದಾರರೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ. ಕ್ಷಿಪಣಿ, ಯುರೇನಿಯಂ ಮತ್ತು ನಿರ್ಣಾಯಕ ಖನಿಜಗಳ ವಿಷಯದಲ್ಲಿ ಚರ್ಚೆ ನಡೆಯುತ್ತಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%, ಐಆರ್ 4,113.700% ಪ್ರತಿ ಟ್ರೈ-ಔನ್ಸ್ಗೆ. ಅಂದಾಜು ಸಮ ₹1,26,132 ಪ್ರತಿ 10 ಗ್ರಾಂಗೆ. ಐಆರ್ಆರ್ 0% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,113 ಮತ್ತು 70 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ 60.17% ಪ್ರತಿ ಟ್ರೈ-ಔನ್ಸ್ಗೆ. ಅಂದಾಜು ಸಮ $1,845 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $60 ಮತ್ತು 17 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ರ 21.41% ಪ್ರತಿ ಬ್ಯಾರಲ್ಗೆ ರಹಾವೋಯೆ. ಕಾರಾರ 0% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $71 ಮತ್ತು 41 ಸೆಂಟಿಯೇ.
ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ಆರ್ 95.37.51 ಶೇಕಡಾಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರಾ 0.51 ಶೇಕಡಾ ಬಲಗೊಂಡಿದೆ. ಹಿಂದಿನ ಮುಕ್ತಾಯ 95 ರೂಪಾಯಿ ಮತ್ತು 86 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ನವದೆಹಲಿ 942 ರೂಪಾಯಿ, 2930 ರೂಪಾಯಿ. ಮುಂಬೈ 941 ರೂಪಾಯಿ ಮತ್ತು 50 ಪೈಸಾ, 2885 ರೂಪಾಯಿ ಮತ್ತು 50 ಪೈಸಾ. ಚೆನ್ನೈ 957 ರೂಪಾಯಿ ಮತ್ತು 50 ಪೈಸಾ, 3106 ರೂಪಾಯಿ. ಬೆಂಗಳೂರು 944 ರೂಪಾಯಿ ಮತ್ತು 50 ಪೈಸಾ, 3021 ರೂಪಾಯಿ. ಹೈದರಾಬಾದ್ 994 ರೂಪಾಯಿ, 3191 ರೂಪಾಯಿ. ಆಂಧ್ರಪ್ರದೇಶ 966 ರೂಪಾಯಿ ಮತ್ತು 50 ಪೈಸಾ, 3128 ರೂಪಾಯಿ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.